ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಡಿಜಿಟಲ್ ವಂಚಕರ ಹಾವಳಿ ಜಾಸ್ತಿ ಆಗಿದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಉದ್ಯಮಿಗೆ 55 ಲಕ್ಷ ಬಂಗನಾಮ ಹಾಕಲಾಗಿದೆ. ಭವಾನಿನಗರದ ಎಸ್ಎಸ್ ಪೂಜಾರಾಗೆ 55 ಲಕ್ಷ ವಂಚನೆ ಆಗಿರುವುದು. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಬೆದರಿಕೆ ಕರೆ ಮಾಡಿದ್ರು. ಮುಂಬೈ ಪೊಲೀಸರ ಹೆಸರಲ್ಲಿ ಬಂದಿತ್ತು ವಾಟ್ಸ್ಆಪ್ ಕರೆ. ಅಕ್ರಮ ಹಣ ವರ್ಗಾವಣೆಯಲ್ಲಿ ನಿಮ್ಮ ಹೆಸರು ಕೇಳಿಬಂದಿದೆ, ದೇಶದ್ರೋಹಿಗಳಿಗೆ ಹಣ ಸಂದಾಯ ಆಗಿದೆ ಅಂತ ಧಮಕಿ ಹಾಕಿದ್ದಾರೆ. ಅಪರಿಚಿತರಿಂದ ಡಿಜಿಟಲ್ ಅರೆಸ್ಟ್ ಮಾಡೋದಾಗಿ ಬೆದರಿಕೆ ಕರೆ ಬಂದಿರೋದು. ಈಗಾಗಲೇ 135 ಜನರನ್ನ ಬಂಧಿಸಲಾಗಿದೆ ಅಂತ ಬೆದರಿಕೆ ಹಾಕ್ತಾರೆ. ನಿಮ್ಮನ್ನ ಬಂಧಿಸೋದಕ್ಕೆ ಸಿಬಿಐ ವಾರೆಂಟ್ ಇದೆ ಅಂತ ವಾರ್ನಿಂಗ್ ಮಾಡ್ತಾರೆ. ಹಣ ಕೊಟ್ಟಿಲ್ಲ ಅಂದ್ರೆ ಡಿಜಿಟಲ್ ಅರೆಸ್ಟ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ರು. ವಂಚಕರಿಗೆ 55 ಲಕ್ಷಕ್ಕೂ ಅಧಿಕ ಹಣವನ್ನ ಎಸ್ಎಸ್ ಪೂಜಾರ್ ನೀಡ್ತಾರೆ. ಈ ಸಂಬಂಧ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಉದ್ಯಮಿಗೆ 55 ಲಕ್ಷ ಪಂಗನಾಮ ಹಾಕಿರುವಂತ ಘಟನೆ ಇದು. ಕೋಟಿ ಕೋಟಿ ಹಣವನ್ನ ವಂಚನೆ ಮಾಡಿದ್ದಾರೆ. ಭವಾನಿನಗರದ ಎಸ್ಎಸ್ ಪೂಜಾರಾಗೆ 55 ಲಕ್ಷ ವಂಚನೆ ಆಗಿರೋದು. ಉದ್ಯಮಿ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಬೆದರಿಕೆ ಕರೆ ಮಾಡಿ ಬೆದರಿಸಿ 55 ಲಕ್ಷ ಹಣವನ್ನ ವಂಚಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಂದಲ್ಲ ಎರಡಲ್ಲ ಸಾಲು ಸಾಲು ವಂಚನೆ ಕೇಸ್ಗಳು ಬಯಲಿಗೆ ಬರ್ತಾ ಇದೆ. ಬ್ಯಾಂಕ್ ಉದ್ಯೋಗಿ ಆತನ ಸ್ನೇಹಿತರಿಗೂ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಉದ್ಯೋಗಿ ಶಿವಾನಂದ ಪಾವಸ್ಕರ್ ಎಂಬಾತನಿಗೂ ಮೋಸ ಮಾಡಲಾಗಿದೆ. ಪಾವಸ್ಕರ್ ಹಾಗೂ ಸ್ನೇಹಿತರಿಗೆ 1.5 ಕೋಟಿ ಪಂಗನಾಮ ಹಾಕಿದ್ದಾರೆ. ಡಿಜಿಟಲ್ ವಂಚಕರ ವಿರುದ್ಧ 2 ವರ್ಷಗಳ ಹಿಂದೆನೆ ದೂರು ಕೊಟ್ಟಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಶಿವಾನಂದ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು ಸರ್, ಇತ್ತೀಚೆಗೆ ಕರ್ನಾಟಕದಲ್ಲಿ ತುಂಬ ಡಿಜಿಟಲ್ ಅರೆಸ್ಟ್ ಅಂತೇಳಿ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿ ನಾವು ಪೊಲೀಸರಿಂದ ಮುಂಬೈಯಿಂದ ನಿಮ್ಮದು ಆಧಾರ್ ಕಾರ್ಡಲ್ಲಿ ಇದೆ, ನಿಮ್ಮ ಪಾರ್ಸಲ್ ಬಂದಿದೆ, ಇದರಲ್ಲಿ ಡ್ರಗ್ಸ್ ಇದೆ, ಈ ಥರ ಜನರಿಗೆ ಹೆದರಿಸಿ ನೀವು ಇಲ್ಲಾಂದ್ರೆ ಸೆಟ್ಲ್ ಮಾಡ್ಕೊಲಿಕ್ಕಂದ್ರೆ ನೀವು ಅರೆಸ್ಟ್ ಆಗ್ತೀರಾ ಅಂಥೇಳಿ ಈ ಥರ ಮೋಸ ಮಾಡ್ತಾಯಿದ್ದಾರೆ ಆನ್ಲೈನಲ್ಲಿ. ಜನನೂ ಇದನ್ನು ಯಾಕೋ ತೊಗೊಂತಿಲ್ಲ, ನಿಜಾನಂತ ತೊಗೊಂಡು ಹೆದರಿ ಅವ್ರಿಗೆ OTP ಹೇಳೋದು, ಬ್ಯಾಂಕ್ ಅಕೌಂಟ್ ಹೇಳೋದು, ಈ ಥರ ಮಾಡಿ ದುಡ್ಡು ಕಳ್ಕೊತಾ ಇದ್ದಾರೆ. ದುಡ್ಡು ಕಳ್ಕೊಂಡಿಂದ ಇದು ನಾವಲ್ಲ ಅಂತ ಗೊತ್ತಾದಮೇಲೆ, ಡಿಜಿಟಲ್ ಅರೆಸ್ಟ್ ಅಂತ ಗೊತ್ತಾದಮೇಲೆ ಸೈಬರ್ ಪೊಲೀಸರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಬಟ್ ಸೈಬರ್ ಪೊಲೀಸರೇ ಕಂಪ್ಲೇಂಟ್ ಕೊಟ್ಟಿದ್ದು ಯಾವುವು ಒಂದು ಡಿಜಿಟಲ್ ಅರೆಸ್ಟ್ ಮಾಡ್ತೇನೆ ಅಂದವ್ರು ಯಾರೂ ಇನ್ನೂ ತನಕ ಅರೆಸ್ಟ್ ಆಗಿಲ್ಲ. ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇಂಥ ಜಾಲವನ್ನು ಪತ್ತೆ ಹಚ್ಚಿ ಅವ್ರನ್ನ ಎಲ್ಲರೂ ಅರೆಸ್ಟ್ ಮಾಡಿ ಸಾರ್ವಜನಿಕರಿಗೆ ಇನ್ನೊಂದು ಥರ ಡಿಜಿಟಲ್ ಅರೆಸ್ಟ್ ಆಗಲಾರ್ದಂಗೆ ನೋಡ್ಕೋಬೇಕು ಸರ್. ಅವಳಿ ನಗರದಲ್ಲಿ 2 ವರ್ಷಗಳಲ್ಲಿ ಸಾಲು ಸಾಲು ವಂಚನೆ ಕೇಸ್ಗಳು ದಾಖಲಾಗಿದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ 2 ವರ್ಷದಲ್ಲಿ 17 ಕೇಸ್ ದಾಖಲಾಗಿದೆ. ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ 17 ಕೇಸ್ಗಳು ದಾಖಲಾಗಿರುವುದು. 2 ವರ್ಷದಲ್ಲಿ ವಂಚಕರಿಂದ 5 ಕೋಟಿ ರೂಪಾಯಿ ಮೋಸ ಆಗಿದೆ. ಇಲ್ಲಿ ತನಕ ಒಂದೇ ಒಂದು ಪ್ರಕರಣದಲ್ಲೂ ವಂಚಕರು ಸಿಕ್ಕಿಬಿದ್ದಿಲ್ಲ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಪ್ರಯೋಜನ ಆಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಕೂತು ರಾಜ್ಯದ ಅವಳಿ ನಗರದ ಜನರಿಗೆ ವಂಚಕರು ಗಾಳ ಹಾಕ್ತಾರೆ. ಸೈಬರ್ ವಂಚಕರ ಬಗ್ಗೆ ಜಾಗರೂಕರಾಗಿರಿ ಅಂತ ಪೊಲೀಸರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಕಳೆದ 2 ವರ್ಷಗಳಲ್ಲಿ ಇಷ್ಟೆಲ್ಲಾ ಪ್ರಕರಣಗಳು ದಾಖಲಾಗಿದ್ರೂ ಕೂಡ ಯಾರೊಬ್ರು ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿಲ್ಲ. ಹಣ ಕಳ್ಕೋತಾ ಇರೋರ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ವಂಚಕರನ್ನ ವಶಕ್ಕೆ ಪಡೆಯುವಲ್ಲಿ ಅಥವಾ ವಂಚಕರನ್ನ ಪತ್ತೆ ಹಚ್ಚುವಲ್ಲಿ? ಪೊಲೀಸರು ಈ ಬಗ್ಗೆ ಏನಂತ ಹೇಳ್ತಿದ್ದಾರೆ? ಶ್ವೇತಾ, ಹುಬ್ಳಿ ಧಾರವಾಡದಲ್ಲಿ ದಿನದಿಂದ ದಿನಕ್ಕೆ ಆನ್ಲೈನ್ ಫ್ರಾಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಡಿಜಿಟಲ್ ಅರೆಸ್ಟ್ ಕೇಸ್ಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ಕಳೆದ 2 ವರ್ಷದ ಅವಧಿಯಲ್ಲಿ ಸರಿಸುಮಾರು 17ಕ್ಕೂ ಹೆಚ್ಚು ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಾಗಿದೆ. ಅನಾಮಿಕರು ದೂರದಲ್ಲೆಲ್ಲ ಕೂತ್ಕೊಂಡು ನಾವು ಕಸ್ಟಮ್ ಅಧಿಕಾರಿಗಳು, ನಾವು CBI ಅಧಿಕಾರಿಗಳು, ನಾವು ಮುಂಬೈ ಪೊಲೀಸರು, ಕ್ರೈಮ್ ಬ್ರಾಂಚ್ ಈ ತರದ ಬೇರೆ ನಾನಾ ವೇಷಗಳಲ್ಲಿ ಒಂದು ಯಾವುದೋ ಕೋಣೆಯಲ್ಲಿ ಕೂತ್ಕೊಂಡು ವಿಡಿಯೋ ಕಾಲ್ಗಳನ್ನು ಮಾಡಿ ನೀವು ಇಂಥದ್ದೊಂದು ಪಾರ್ಸಲ್ ಕಳಿಸಿದ್ರಿ, ಇದರಲ್ಲೊಂದು ಯಾವುದೋ ಡ್ರಗ್ಸ್ ಇದೆ ಅಥವಾ ಇದರಲ್ಲೇನೋ ಸ್ಫೋಟಕ ಅಂಶ
ಅಂಶ ಇದೆ, ನಿಮ್ಮ ಖಾತೆಯಿಂದ ದೇಶದ್ರೋಹಿಗಳಿಗೆ ಹಣ ಹೋಗಿದೆ, ಈ ತರದ ನಾನಾ ರೀತಿಯ ವೇಷಗಳನ್ನು ಹಾಕಿ ಬೆದರಿಸುವಂಥದ್ದು. ಆ ಡಿಜಿಟಲ್ ಅರೆಸ್ಟ್ ಕರೆಗಳು ಬಂದಾಗ ತಕ್ಷಣಕ್ಕೆ ಕೆಲವರಿಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳಿ ಗಾಬರಿಗೊಳಗಾಗಿ ಅವರ ಅಂದ್ರೆ ಮೊಬೈಲ್ಗೆ ಒಂದು OTP ಬರುತ್ತೆ, ನಿಮ್ಮ ಮೇಲೆ ಕೇಸ್ ಆಗಿದೆ, ತಕ್ಷಣ ಸರಿ ಮಾಡ್ಕೊಳ್ಳಿ ಅಂದಾಗ ಮೊಬೈಲ್ OTPಗಳನ್ನು ಹೇಳುವ ಮೂಲಕ, ಖಾತೆಗಳ ವಿವರವನ್ನು ನೀಡುವ ಮೂಲಕ ಕೋಟ್ಯಾಂತರ ರೂಪಾಯಿ ಹಣವನ್ನ ಹುಬ್ಬಳ್ಳಿ ಧಾರವಾಡದ ಜನರು ಕಳೆದುಕೊಳ್ತಾ ಇದ್ದಾರೆ. 17 ಪ್ರಕರಣಗಳಲ್ಲಿ ಸರಿಸುಮಾರು 5,15 ಲಕ್ಷದಷ್ಟು ಹಣವನ್ನ ಈಗ ಇದುವರೆಗೆ ವಂಚಕರು ಒಂದು ಫ್ರಾಡ್ ಅನ್ನ ಮಾಡಿರುವಂತದ್ದು. ಇದು ಕೇವಲ ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಿಸಿದ್ದಾದ್ರೆ ಹಣ ದ್ವಿಗುಣ ಮಾಡಿಕೊಡ್ತೇವೆ, ಷೇರು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ ಅಂತೇಳಿ ನಾನಾ ರೀತಿಯ ವೇಷಗಳನ್ನು ಹಾಕೊಂಡು ಆನ್ಲೈನ್ ಫ್ರಾಡ್ಸ್ ಮಾಡ್ತಿರುವಂತಹ ಸಂಖ್ಯೆಗಳು ಕೂಡ ಜಾಸ್ತಿ ಆಗಿದೆ. ಇದು ಈಗ ಹೊಸ ಪ್ರಕರಣವನ್ನ ನೋಡೋದಾದ್ರೆ 2 ದಿನಗಳಿಂದಷ್ಟೇ SS ಪೂಜಾರ್ ಅನ್ನುವರು ಡಿಜಿಟಲ್ ಅರೆಸ್ಟ್ ಒಳಗಾಗಿದ್ದೀರಿ ಅಂತ ಹೇಳಿ ಅವರನ್ನ ವಂಚನೆಗೊಳಪಡಿಸಿದಂತವರು 55 ಲಕ್ಷ ಹಣವನ್ನ ಚೀಟಿಂಗ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶಿವಾನಂದ್ ಪಾವಸ್ಕರ್ ಅನ್ನುವಂತ ಒಬ್ಬ ಬ್ಯಾಂಕ್ ಉದ್ಯೋಗಿಗೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ದ್ವಿಗುಣ ಮಾಡಿಕೊಡ್ತೀವಿ ಅಂತ ಹೇಳಿದಂತ ಕದಿಮರು ಅವರ ಸ್ನೇಹಿತರು ಅವರಿಂದ ಸೇರಿ ಒಟ್ಟು 1.5 crores ಹಣವನ್ನ ತೆಗೆದುಕೊಂಡಿದ್ರು. ಆದರೆ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಲ್ಲಿ ಪೊಲೀಸರ ತನಿಖೆಯ ಪ್ರಗತಿ ಶೂನ್ಯ. ಯಾವುದೇ ₹1 ಹಣವನ್ನು ಕೂಡ ರಿಕವರಿ ಮಾಡಲಿಕ್ಕೆ ಪೊಲೀಸರಿಂದ ಸಾಧ್ಯವಾಗಿಲ್ಲ. ಹಾಗಾಗಿ ಈ ಪ್ರಕರಣಗಳನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಎಲ್ಲಿ ವಂಚಕರಿಗಿಂತಲೂ ಕೂಡ ಸಾಕಷ್ಟು ಹಿಂದಿದ್ದಾರೆ ಅನ್ನುವಂತ ಆರೋಪಗಳಿದೆ. ಹಾಗಾಗಿ ಈ ಪ್ರಕರಣಗಳನ್ನು ಭೇದಿಸಿದಾಗಲೇ ಈ ರೀತಿ ಜಾಲಗಳನ್ನ ಮಟ್ಟ ಹಾಕಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹ. ಶ್ವೇತಾ, ಎಸ್, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.